ವಿಚಾರದಲ್ಲಿ ಸಾಕ್ಷ್ಯ ಸಮೇತವಾಗಿ ಈಗ ಗಣಿಗ ರವಿ ಅವರು ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದಾರೆ. ಅದೇನು ಅಂತಂದ್ರೆ ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಹೋಗ್ತಾ ಇದೆ ಅಂತ. ರಾಜ್ಯದ ಕಾವೇರಿ ನೀರು ವ್ಯರ್ಥವಾಗಿ ಸಮುದ್ರ ಪಾಲಾಗ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಈ ವಿಡಿಯೋವನ್ನು ಬಿಡುಗಡೆಯನ್ನ ಮಾಡಿರೋದು. ತಮಿಳುನಾಡಿನ ಚಿದಂಬರಂನಲ್ಲಿ ನದಿ ನೀರು ಸಮುದ್ರ ಪಾಲಾಗ್ತಾ ಇರೋದು, ವ್ಯರ್ಥವಾಗಿ ನೀರು ಹರಿತಾ ಇದೆ ಅನ್ನೋದನ್ನ ವಿಡಿಯೋ ಸಾಕ್ಷಿ ಸಮೇತವಾಗಿ ಹೇಳಿದ್ದಾರೆ. ತಮಿಳುನಾಡು ಭೇಟಿ ವೇಳೆ ವಿಡಿಯೋವನ್ನು ಮಾಡಿದ್ದಾರೆ ಶಾಸಕರು. ಮೇಕೆದಾಟಿಗೆ ತಮಿಳುನಾಡು ಸುಮ್ಮನೆ ಖ್ಯಾತಿ ತೆಗಿತಾ ಇದೆ. ತಮಿಳುನಾಡು ವಿರುದ್ಧ ಈಗ ಶಾಸಕರು ಆರೋಪವನ್ನು ಮಾಡ್ತಾ ಇರೋದು ಸಾಕ್ಷಿ ಸಮೇತವಾಗಿ. ನಾವು ನೀರಿಲ್ಲ. ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ, ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ಸ್ವಲ್ಪ ಆ ಕಡೆಗೆ, ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ, ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ಇಲ್ಲಿ ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ, ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನು ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊತ ಇದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾರೆ. ಅವ್ರಿಗೂ ಇದನ್ನು ತಡೆಯೋಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟರ್. ಸೊ ಕೋರ್ಟಿನ ಆದೇಶದ ಪ್ರಕಾರನೂ ಇದೆ, ನದಿ ನೀರು ಸ್ವಲ್ಪ ಪ್ರಮಾಣದಲ್ಲಿ ಸಮುದ್ರವನ್ನು ಸೇರಲೇಬೇಕು. ನೀವೆಲ್ಲವನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಕಾರಣ ಅದು ಒಂದು ಚಕ್ರ. ಅದು ನೀವು ಆ ಥರ ಎಲ್ಲ ನೀರನ್ನು ನಾನು ಹಿಡಿದಿಟ್ಕೊಂಡ್ಬಿಡ್ತೀನಿ, ಯಾವ ನೀರನ್ನು ಸಮುದ್ರಕ್ಕೆ ಕಳಿಸೋದಿಲ್ಲನೋ, ಅದು ಹಂಗೆ ಆಗೋದಿಲ್ಲ. ಸೊ ಅಲ್ಲಿ ಎಷ್ಟರ ಪ್ರಮಾಣದಲ್ಲಿ ಅವ್ರು ನೀರು ಹರಿದು ಬಿಡ್ತಾ ಇದ್ದಾರೆ, ಅದು ಯಾವ ನೀರು, ಇವೆಲ್ಲ ನೋಡಬೇಕಾಗಿದೆ. ಬಟ್ ಶಾಸಕರು ಹೇಳ್ತಾ ಇರೋದು, ಅವ್ರು ಖುದ್ದಾಗಿ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದಾರೆ, ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ ಅಂತೇಳಿ. ಅಷ್ಟೊಂದು ಬಿಡೋದಾಗಿದ್ದರೆ ಇದನ್ನು ಕಾವೇರಿ ನಿರ್ವಹಣಾ ಮಂಡಳಿಯ ವಿಚಾರಕ್ಕೆ ಯಾಕೆ ಗಮನಕ್ಕೆ ತರಲಿಲ್ಲ? ಅಲ್ಲಿ ವಿಡಿಯೋವನ್ನು ಸಾಕ್ಷ್ಯವಾಗಿ ಸರ್ಕಾರ ಬಳಕೆ ಮಾಡ್ಕೊಳ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ನೋಡಿ, ಇಷ್ಟು ನೀರು ಹೋಗ್ತಾ ಇದೆ, ಆದರೂ ಕೂಡ ನೀರು ಕೇಳ್ತಾ ಇದೆ ತಮಿಳುನಾಡು ಅಂತ ಹೇಳಿ. ಒಳ್ಳೆಯ ಅವಕಾಶ ಇತ್ತಲ್ವ ಈ ವಿಡಿಯೋ. ಯಾಕೆ ಸರ್ಕಾರ ಇದನ್ನು ಪ್ರಸ್ತಾಪವನ್ನು ಮಾಡಲಿಲ್ಲ? ಏನಪ್ಪ, ರವಿಕುಮಾರ್ ಅವರು ಹಿಂಗೆ ಹೇಳ್ತಾರೆ, ಇಲ್ಲಿ ನೋಡಿದ್ರೆ, ಅಲ್ಲಿ ನೋಡಿದ್ರೆ ಅವ್ರು 4.5 TMC ನೀರು ಬಿಡು ಅಂತಾರೆ.